ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ. ಸೊ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ಬಂದುಬಿಟ್ಟು ಡೇಟ್ 7th ಅಕ್ಟೋಬರು. ಸೊ ಇವತ್ತು ಬಂದುಬಿಟ್ಟು ರಜಾ ಇದೆ. ಸೊ ವಾಲ್ಮೀಕಿ ಜಯಂತಿಗೋಸ್ಕರ ಸೊ ರಜಾ ಇದೆ ನನಗೆ. ಸೊ ಸ್ವಲ್ಪ ಲೇಟಾಗಿ ಅಂದರೆ ಒಂದು 7 o'clock 6:30ಗೆ ಎಚ್ಚರ ಆಯಿತು. ಬಟ್ ಹಾಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡು ಹಂಗೆ ಇರುತ್ತೆ. ಇವಾಗ ಸದ್ಯಕ್ಕೆ ಎಲ್ಲನೂ ನೀಟಾಗಿ ಆಗಿದೆ. ಇಲ್ಲಿ ನೋಡ್ಬಿಟ್ಟು ಬೆಡ್ಶೀಟ್ಸ್ ಎಲ್ಲ ನೀಟಾಗಿದೆ. ನನ್ನ ಸ್ಟಡಿ ಟೇಬಲ್ನ ಸ್ವಲ್ಪ ಕ್ಲೀನ್ ಮಾಡಬೇಕು, ಇವತ್ತು ಓದಬೇಕು ನಾನು. ಆ್ಯಂಡ್ ಇದು ಇಲ್ಲಿದೆ ಸ್ಟಡಿ ಟೇಬಲ್, ಸಖತ್ತು ಮೆಸ್ಸಿಯಾಗಿದೆ. ಓದಬೇಕು ನಾನು, ಬಿಕಾಸ್ ಇಂಟರ್ನಲ್ಸ್ ಬರ್ತಾಯಿದೆ ಮಂಡೆಯಿಂದ ಅಂತೀನಿ. ಸಾರಿ, November 10th. ಇನ್ನೂ ತುಂಬಾ ಟೈಮ್ ಇದೆ ಅಂತಿದ್ದಾರೆ. ಬಟ್ ನನಗೇನು ಮ್ಯಾಥ್ಸಲ್ಲಿ ಅರ್ಥ ಆಗಿಲ್ಲ. ಸೊ ಕೂತ್ಕೊಂಡು ಓದಬೇಕು. ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ನಾನು ನನ್ನ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡಬೇಕು. ಎಲ್ಲನೂ ಸಖತ್ ಮೆಸ್ಸಿ ಆಗಿದೆ. ಎಸ್ಪೆಷಲಿ ನಾನು ಕಾಲೇಜ್ ಹೋಗ್ಬೇಕಲ್ಲ, ಅವಾಗಂತೂ ಕೇಳಲೇಬೇಡಿ. ನಮ್ಮ ಮೋಸ್ಟ್ ಕ್ಲಮ್ಸಿಯೆಸ್ಟ್ ಆ್ಯಂಡ್ ಹಂಗೆ ಹೋಗ್ತೀನಿ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಹಾಗೆ ಸೊ ಹೊಸ ಫೈಲ್ ತೊಗೊಂಡೆ ನಾನು, ನೆನೆ ತೊಗೊಂಡೆ. ಬಿಕಾಸ್ ನನಗೆ ಈ ಲ್ಯಾಬ್ಸ್ ಎಲ್ಲ ಇದೆಯಲ್ಲ, ಕೆಮಿಸ್ಟ್ರಿ ಲ್ಯಾಬ್ಸ್ ಆಲ್ರೆಡಿ ಮಾರ್ಕ್ಸ್ ಎಲ್ಲ ಕೊಡೋದು ಸ್ಟಾರ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲದರಲ್ಲೂ ಆಟೋ ಕೊಟ್ಟೆ ಬಂದಿದೆ. ಅಂದರೆ ಪ್ರೊಸೀಜರ್ ಎಲ್ಲ ಮನೆಯಿಂದನೇ ಓದ್ಕೊಂಡು ಅಲ್ಲಿ ಹೋಗಿ ಪ್ಲೈನ್ ಟೆಸ್ಟ್, ರಿಟನ್ ಟೆಸ್ಟ್ ಥರ ಬರೀಬೇಕು ವಿದೌಟ್ ಸೀನ್. ಆಮೇಲೆ ಪರ್ಫಾರ್ಮ್ ಮಾಡಿಬಿಟ್ಟು ವ್ಯಾಲ್ಯೂಸ್ನೆಲ್ಲ ಬರೆದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಹೋಗಿ ಸಿಗ್ನೇಚರ್ ಮಾಡಿಸ್ಬೇಕು. ಸೊ ಆ ಥರವೆಲ್ಲ ಇದೆ. ಈಗ ನೋಡ್ಬೋದು, ಇದು ಬಂದುಬಿಟ್ಟು ಗೊತ್ತಲ್ಲ, ಇದನ್ನು ಸದ್ಯ ಯೂಸ್ ಮಾಡ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೇನು ಬೇಡ, ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿರುವ ಸೊ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ. ಇವಾಗ ಪ್ರಶ್ನಪತ್ರ ಹೋಗಬೇಕು. ಆ್ಯಂಡ್ ಇವತ್ತು ಬಂದುಬಿಟ್ಟು ನಮಗೆ 3:55ವರೆಗೂ ಕ್ಲಾಸ್ ಇದೆ. ನೋಡಬೇಕು ಏನು ಮಾಡ್ತೀನಿ ಅಂತ, ಎಲ್ಲನೂ ತೋರಿಸ್ತೀನಿ ನಿಮಗೆ. ಕ್ಲೋಸ್ ಇದು ತಾನೆ, ನಾನು ಓದ್ತಾ ಇರಲಿಲ್ಲ. ನೀವು ನನ್ನ ಬ್ಲಾಗಲ್ಲಿ ಪಕ್ಕ ಬರ್ತೀರಾ? ಜೋಶ್ನಗೋಸ್ಕರ AC ಹಾಕ್ಸ್ತಾರೆ. ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ಇವ್ರು ನನ್ನ ಫ್ರೆಂಡ್ಸ್ ಜೋಶ್ನ ಏನಾಗುತ್ತೆ ಜೋಶ್ನ, ಲಾವಣ್ಯ. ಹಾಯ್ ಗೈಸ್, ಏನಾದರೂ ಮಾತಾಡ್ರೋ? ಗೈಸ್, ಎಲ್ಲರ ಮುಂದೆ ಕ್ಯಾಮ್ರಾ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಅದು ನಾನು ಮಾಡ್ತಿದ್ದೀನಿ ಅಂದರೆ ನನಗೊಂದು ಚಪ್ಪಾಳೆ ಬೇಕೇ ಬೇಕು. ಹೇಳಿದ್ದೀನಿ ಅಲ್ಲ, ಸೊ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಥರ್ಸ್ಡೇ. ಸೊ ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಬೇಸಿಕಲಿ ನನಗೆ ಬೇಗ ಎಂಡ್ ಆಗುತ್ತೆ. ಮತ್ಲಬ್ ನಾವು ಕ್ಯಾಡ್ ಇವತ್ತು ಅಟೆಂಡ್ ಮಾಡ್ತಾರೆ. ಯಾಕಂದರೆ ನಂಗೆ ನಾಳೆ ಆಡಿಷನ್ಸ್ ಇದೆ, ಪ್ರಾಕ್ಟೀಸ್ ಮಾಡಬೇಕು. ನಾನು ಇನ್ನೂ ಸ್ವಲ್ಪ ಮಾಡಿಲ್ಲ. ನೆನ್ನೆ ಬೆಳಗ್ಗೆ ಎದ್ದು ಮಾಡ್ತೀನಿ ಅಂದ್ಬಿಟ್ಟು ನಿದ್ದೆ ಹೊಡಿತಿದ್ದೆ ಚೆನ್ನಾಗೆ. ಸೊ ಅದು ಬೇರೆ ಮಾಡಬೇಕು. ಕ್ಯಾಡಲ್ಲಿ ಏನೂ ಮಾಡ್ತಿಲ್ಲ ಅವರು, ಲಾಸ್ಟ್ ಕ್ಲಾಸೂ ಇರಲಿಲ್ಲ. ಸೊ ಐ ಥಿಂಕ್ ಈ ಸಲಲ್ಲಿ ಏನೋ ಅದೇ ಮಾಡಿಸ್ತಾರೆ ಅಂತ ಅಟೆಂಡ್ ಮಾಡಲ್ಲ. ಅಟೆಂಡೆನ್ಸ್ ಹೆಂಗೋ ಹಾಕಿಸ್ತೀನಿ ನನ್ನ ಫ್ರೆಂಡ್ಸ್ ಕೈಯಲ್ಲಿ. ಇವಾಗ ಅದು ಪ್ರಶ್ನಪತ್ರ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗುವ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ರೂಮ್. ಇವಾಗ ಸರ್ ನಮ್ಮ ಕ್ಲಾಸ್ ವರ್ಕ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಅದು ಸರ್ ಇಲ್ಲೇ ಇದ್ದಾರೆ ನೋಡಿ, ಸರ್ ಇಲ್ಲೇ ಇದ್ದಾರೆ. ಅದು ನಾವು ಕುರ್ಕುರೆ ತಿಂತಾರದು ವಿತ್ ನೋಮನ ಮರ್ಯಾದೆ. ಅದು ಸರ್ ಇಲ್ಲೇ ಅವರೇ. ಇಂಥ ಧೈರ್ಯ ಯಾರಿಗಿದೆ ಅಂತ ನೀವೇ
ಸೊ ಗೈಸ್ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ ಮ್ಯಾಥ್ಸ್ ಕ್ಲಾಸ್ ಇರಲಿಲ್ಲ, ಯೂನಿಫಾರ್ಮ್ ಮೆಷರ್ಮೆಂಟ್ ಅಂದ್ಬಿಟ್ಟು. ಸೊ ನಾವು ಕ್ಯಾಫೆಗೆ ಹೋಗೋಣ ಅಂತ ಬಂದಿದ್ವಿ. ಸೊ ಈ ಕ್ಯಾಫೆ ಬಂದ್ಬಿಟ್ಟು ಸಚ್ ಅ ಬ್ಯೂಟಿಫುಲ್ ಸ್ಟ್ರೆಸ್ತಾ ಅಂತ ನಮ್ಮ ಆಪೋಸಿಟ್ ಆರ್ ಎನ್ ಎಸ್ ಅಲ್ಲೇ ಇತ್ತು. ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಿರೋದು ಯಾಕಂದರೆ ಇಲ್ಲಿ ಮ್ಯೂಸಿಕ್ ಆಗಿದ್ರು, ಸೊ ಕಾಪಿರೈಟ್ ಶೋಸ್ ಆಗುತ್ತೆ ಅಂತ ಮಾಡ್ತಿದ್ದೆ. ದ ಪ್ರೈಸಸ್ ಆಲ್ಸೋ ಗುಡ್ ಆ್ಯಂಡ್ ಏನೋ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಆಯಿತು. 3 ಸ್ನ್ಯಾಕ್ಸ್ ತೊಗೊಂಡೆ, 1 ಕೋಲ್ಡ್ ಕಾಫಿ ಫ್ರೀ ಅವೆಲ್ಲ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಅಲ್ಲಿ ನಾವು ಸಖತ್ ಚೆನ್ನಾಗಿ ಆರ್ಡರ್ ಮಾಡಿದ್ವಿ. ನ್ಯಾಚೋಸು, ಕೋಲ್ಡ್ ಕಾಫಿ ವಿತ್ ಸ್ಯಾಂಡ್ವಿಚ್ ಆ್ಯಂಡ್ ಪ್ಯಾರಿ ಪ್ಯಾರಿ ಫ್ರೆಂಚ್ ಫ್ರೈಸು. ಅದೇ 3 ಸ್ನ್ಯಾಕ್ಸ್ ತೊಗೊಂಡ್ರೆ 1 ಕೋಲ್ಡ್ ಕಾಫಿ ಫ್ರೀ ಕೊಡ್ತಾರೆ. ಸೊ ಎಲ್ಲ ಸೇರಿ 400 ರುಪೀಸ್ ಆಯಿತು. ಇಲ್ಲಿ ನಾನು ಆಡಿಷನ್ ಕೊಡಬೇಕಾಯ್ತು, ಬಟ್ ಫಾರ್ ಪರ್ಸ್ನಲ್ ರೀಸನ್ಸ್ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ನೋಡ್ಕೊಂಡಾದ್ರೂ ಹೋಗೋಣ ಅಂದ್ಬಿಟ್ಟು ನೋಡಿದೆ. ಇಲ್ಲಿ ಆ್ಯಕ್ಚುಲಿ ಯಾರೋ ಡ್ಯಾನ್ಸ್ ಮಾಡ್ತಿದ್ರು. ಇಲ್ಲಿ ಫುಲ್ಲು ಡ್ಯಾನ್ಸ್ ಏನೇನೋ ಮಾಡ್ತಾಯಿದ್ರು. ಅದನ್ನು ಕ್ಲಿಪ್ ತೊಗೊಂಡು ನನ್ನ ಫ್ರೆಂಡ್ ತೊಗೊಂಡಿದ್ಲು, ಅವಳು ಸೆಂಡ್ ಮಾಡಿದ್ಲು. ಸೊ ಅದಕ್ಕೆ ಇದನ್ನು ಹಾಕಿದ್ದೀನಿ. ದ್ಯಾಟ್ ವಾಸ್ ಇಟ್ ಫಾರ್ ದಿ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಮೇಡ್ justice to this vlog. So before that, make sure you like, share and subscribe, and let me meet you guys in the next vlog. Bye.